Hi children, very good morning. Welcome to today's ELGA class. So children, today we are going to learn in the phonics session the digraph of AI. AI makes the sound A. Yes children, Eli. AI makes the sound A. Okay na? So now all of you open your SR3 children. ಸೊ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿನ ಮುಂಚೆ ನೀವು ಯಾವಾಗಲೂ SR ಬುಕ್ ಮತ್ತು ವರ್ಕ್ ಬುಕ್ಕನ್ನು ನೀವು ರೆಡಿ ಇಟ್ಕೊಬೇಕು. ಓಕೆನಾ? ಸೊ ನಾವು ಓಪನ್ ಯೋರ್ SR3. ಸೊ ಹಿಯರ್ ಯು ಕ್ಯಾನ್ ಸಿ ದ ನ್ಯೂ vowel digraph that is AI makes the sound A ಅಲ್ವಾ ಮಕ್ಕಳೇ? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಇ ಮತ್ತು ಎ ಡಯಾಗ್ರಾಫನ್ನು ನೋಡಿದ್ವಿ. ಇ ಮತ್ತು ಎ ಮೇಕ್ಸ್ ದ ಸೌಂಡ್ ಇ. ಹೇಳಿ ಮಕ್ಕಳೇ, ಇ. ವೆರಿ ಗುಡ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ನ್ಯೂ ಡಯಾಗ್ರಾಫ್ ದಟ್ ಈಸ್ AI. AI ಮೇಕ್ಸ್ ಅ ಸೌಂಡ್ A. Come on, repeat with me. AI makes the sound A. So shall we see the examples regarding this digraph children? Yes, come on. Keep the finger on the words and say along with me. Rain, chain, nail, sail, paid, laid, wait, gain, fail, bail. ಓಕೆನಾ ಮಕ್ಕಳೇ? ಸೊ ನಾವಿವತ್ತು AI ಡಯಾಗ್ರಾಫನ್ನು ನಾವು ನೋಡಿದ್ವಿ ಅಲ್ವಾ? ಸೊ ನಾವು ಶಲ್ ವಿ ಯೂಸ್ ದ ಬ್ಲೆಂಡಿಂಗ್ ಟೆಕ್ನಿಕ್ಸ್ ರಿಗಾರ್ಡಿಂಗ್ ದಿಸ್ ಡಯಾಗ್ರಾಫ್ ಚಿಲ್ಡ್ರನ್? ಸೊ ಬ್ಲೆಂಡಿಂಗ್ ಟೆಕ್ನಿಕ್ ಗೊತ್ತಲ್ವಾ ನಿಮಗೆ? ಬಿಗಿನಿಂಗ್ ಸೌಂಡ್, ಮಿಡಲ್ ಸೌಂಡ್ ಆ್ಯಂಡ್ ದ ಎಂಡ್ ಸೌಂಡ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ನಾವು ವಿಲ್ ಸಿ ದ ಎಕ್ಸಾಂಪಲ್ ಆಫ್ ರೈನಿಗೆ ನಾವು ಬ್ಲೆಂಡಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿ ನಾವು ಹೇಳೋಣವಾ? So children, keep your arm. Children, we'll see the examples of a diagraph. Okay na makle? So ee examples ಗೆ ನಾವು blending technique ಅನ್ನು ಯೂಸ್ ಮಾಡೋಣ. ಗೊತ್ತಿದಲ್ಲ ನಮಗೆ blending techniques? Beginning sound, middle sound and the end sound. Isn't it children? So now we'll see the example for rain. ಹೇಳಿ, ಎಲ್ಲರೂ ನಿಮ್ಮ ಆರ್ಮ್ ಅನ್ನು ರೆಡಿ ಇಟ್ಕೊಳ್ಳಿ. ಶೋಲ್ಡರ್ ಟಚ್ ಮಾಡಿದ ಬಿಗಿನಿಂಗ್ ಸೌಂಡ್, ಎಲ್ಬೋ ಮೇಲೆ ಟಚ್ ಮಾಡಿದ್ರೆ ಮಿಡಲ್ ಸೌಂಡ್ ಆ್ಯಂಡ್ ಆ್ಯಂಡ್ ಮೇಲೆ ಟಚ್ ಮಾಡಿರೋದು ಎಂಡ್ ಸೌಂಡ್ ಅಲ್ವಾ ಮಕ್ಕಳೇ? ಸೊ ರೈನ್. ಸೊ ನಿಮ್ಮ ಬ್ರಿಸ್ಟ್ ಅನ್ನು ಟಚ್ ಮಾಡಿರೋದು ಎಂಡಿಂಗ್ ಸೌಂಡ್. ಸೊ ಆಯ್ತಾ? ಸೊ ಇವಾಗ ನಾವು ರೈನ್ ನೋಡೋಣ ಮಕ್ಕಳೇ. ರ್ ಎ ನ್ ರೈನ್. ಹೇಳಿ, ರ್ ಎ ನ್ ರೈನ್. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಚೈನ್. ಚ ಎ ನ್ ಚೈನ್. ಹೇಳಿ ಮಕ್ಕಳೇ, ಚ ಎ ನ್ ಚೈನ್. ಓಕೆನಾ? ಸೊ ಇದೇ ರೀತಿ ನೀವು ಇಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ಸನ್ನು ನೀವು ಬ್ಲೆಂಡಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿ ರೀಡ್ ಮಾಡಬೇಕು ಮಕ್ಕಳೇ. ಓಕೆನಾ? ಎಸ್ ಚಿಲ್ಡ್ರನ್, now we'll move to a second component, that is whole words. Okay na? So whole words, the words which we read actually, we won't use any phonics ಅಲ್ವಾ? ಸೊ ಇಲ್ಲಿ ಫೋನಿಕ್ ಸೌಂಡ್ಸ್ ನಾನು ಯಾವುದು ಯೂಸ್ ಮಾಡಲ್ಲ. ಆ ವರ್ಡ್ ಹೇಗಿದೆಯೋ ಅದನ್ನು ಆ್ಯಕ್ಚುಲ್ ಆಗಿ ನಾವು ಹೇಳ್ತೀವಿ, ಅದನ್ನು ನಾವು ಹೋಲ್ ವರ್ಡ್ಸ್ ಅಂತ ಹೇಳ್ತೀವಿ ಮಕ್ಕಳೇ ಅಲ್ವಾ? ಸೊ ಶಲ್ ವಿ ಸ್ಟಡಿ ಅ ನ್ಯೂ 3 ಹೋಲ್ ವರ್ಡ್ಸ್. ಓಕೆನಾ ಮಕ್ಕಳೇ? ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಅನದರ್, ಅವೇ, ಫಾರ್, ಪುಲ್, ಥ್ರೂ, ಬಿಹೈಂಡ್ ನ್ಯೂ ಹೋಲ್ ವರ್ಡ್ಸ್ ಅನ್ನು ನಾವು ನೋಡಿದ್ವಿ ಅಲ್ವಾ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ 3 more ನ್ಯೂ ಹೋಲ್ ವರ್ಡ್ಸ್, ದಟ್ ಈಸ್ ಡೂ, ಹೇಟ್ ಆ್ಯಂಡ್ ಸೂನ್. ಸೊ ಶಲ್ ವಿ ಸಿ ಸಮ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ದಿಸ್ ಹೋಲ್ ವರ್ಡ್ಸ್ ಚಿಲ್ಡ್ರನ್? ಡಿ ಓ ಡೂ. ಹೇಳಿ ಮಕ್ಕಳೇ, ಡಿ ಓ ಡೂ. ಎಕ್ಸಾಂಪಲ್, ಡೂ ಯು ನೋ ಹೌ ಐ ಬಿಕೇಮ್ ಫೇಮಸ್? ಹೇಳಿ, ಡೂ ಯು ನೋ ಹೌ ಐ ಬಿಕೇಮ್ ಫೇಮಸ್? ಸೊ ಮಕ್ಕಳೇ, ಡೂ ಅಂದರೆ ಮಾಡು ಅಂತ. ಓಕೆನಾ? ಸೊ ಇಲ್ಲಿರೋ ಸೆಂಟೆನ್ಸಲ್ಲಿ ಏನು ಅಂತಂದರೆ, ಡೂ ಯು ನೋ ಹೌ ಐ ಬಿಕೇಮ್ ಫೇಮಸ್? ನಿನಗೆ ಗೊತ್ತಾ ನಾನು ಹೇಗೆ ಫೇಮಸ್ ಆದೆ ಅಂತ ಈ ಸೆಂಟೆನ್ಸಿನ ಮೀನಿಂಗ್. ಓಕೆನಾ?
So we'll see a next new whole word, that is eight. A-T-E, eight. ಹೇಳಿ ಮಕ್ಕಳೇ, A-T-E, eight. ಸೊ ಏಟ್ ಅಂದರೆ ಮಕ್ಕಳೇ ನಾವು ತಿಂದೆ ಅಂತ ಅರ್ಥ ಅಲ್ವಾ. ದೇ ವೋರ್ ಬ್ಯಾಂಗಲ್ಸ್ ಆ್ಯಂಡ್ ಏಟ್ ಕ್ಯಾಂಡೀಸ್. ನೋಡಿ, ಅವರು ಬ್ಯಾಂಗಲ್ಸನ್ನು ಓರ್ ಅಂದರೆ ಹಾಕಿಸ್ಕೊಂಡ್ರು ಆ್ಯಂಡ್ ಏಟ್ ಕ್ಯಾಂಡೀಸನ್ನು ಅವರು ತಿಂದರು. ಓಕೆನಾ, ಏಟ್ ಅಂದರೆ ತಿಂದರು ಅಂತ ಅರ್ಥ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಸೂನ್, SOON, ಸೂನ್. ಹೇಳಿ, ಸೂನ್ ಅಂದರೆ ಬೇಗ. ಓಕೆನಾ. ಸೂನ್ ಐ ಬಿಕೇಮ್ ದ ಅಖಾಡ ಗರ್ಲ್ ಆಫ್ ಇಂಡಿಯಾ. ಸೊ ನಾನು ಬೇಗ ಅಖಾಡ ಗರ್ಲ್ ಆಫ್ ಇಂಡಿಯಾ ಆಗಿ ನಾನು ಬಂದೆ ಅಂತ ಅರ್ಥ. ಓಕೆನಾ. ಹೇಳಿ, ಸೂನ್ ಐ ಬಿಕೇಮ್ ದ ಅಖಾಡ ಗರ್ಲ್ ಆಫ್ ಇಂಡಿಯಾ. Our children, so now we'll move to our third component, that is reading and listening comprehension, children. Okay na? So now all of you open your SR4. So children, in the last class we learned the story ಅಲ್ವಾ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದೇರ್ ಈಸ್ ಆಲ್ವೇಸ್ ಅ ವೇ. ಸೊ ನಮ್ಗೆ ಯಾವಾಗಲೂ ಕೂಡ ಒಂದಲ್ಲ ಒಂದು ದಾರಿ ಇದೆ ಅಂತ ಅರ್ಥ ಅಲ್ವಾ ಮಕ್ಕಳೇ. ಸೊ ಇದು ಸ್ಟೋರಿ ಬಗ್ಗೆ ಎಲ್ಲರಿಗೂ ನೆನಪಿದೆಯಾ? ಸೊ ಶಲ್ ವಿ ರಿಕಾಲ್ ಒನ್ಸ್ ಅಗೇನ್ ದಿಸ್ ಸ್ಟೋರೀಸ್ ಚಿಲ್ಡ್ರನ್. ಸೊ ಈ ಸ್ಟೋರಿಯನ್ನು ಸ್ಮಾಲ್ ಆಗಿ ನಾವು ರಿಕಾಲ್ ಆಗಿ ಮಾಡ್ಕೊಳ್ಳೋಣ. ಓಕೆನಾ, ಶಾರ್ಟ್ ಆಗಿ. ಸಿ ಯೋ ದೇರ್ ಈಸ್ ಒನ್ ಬಾಯ್ ಅಲ್ವಾ. ಸೊ ಆ ಬಾಯ್ಗೆ ಶುಗರ್ ಕೇನ್ ಅಂದರೆ ತುಂಬ ಇಷ್ಟ, ತುಂಬ ಆಸೆ ಅಲ್ವಾ. ಸೊ ಅದನ್ನು ಅವರು ತಿನ್ನಲಿಕ್ಕೆ ಹೇಗೆಲ್ಲ ಪ್ರಯತ್ನ ಪಡ್ತಾರೆ ಅಲ್ವಾ. ಸೊ ಅಮ್ಮನ ಜೊತೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದಾಗ ವಿಂಡೋಯಿಂದ ಅವರು ಬಗ್ತಾರೆ, ಕಿಟಕಿಯಿಂದ ಬಗ್ದಿ ಅದನ್ನು ತಗೊಳ್ಲಿಕ್ಕಂತ ಹೋದಾಗ ಅಮ್ಮ ಏನು ಮಾಡ್ತಾರೆ, ಶೌಟ್ ಮಾಡ್ತಾರೆ, ಕೂಗ್ತಾರೆ ಅಲ್ವಾ ಮಕ್ಕಳೇ. ಸೊ ಹಾಗೆಲ್ಲ ಹೋಗ್ಬಾರ್ದು, ದಟ್ ಈಸ್ ನಾಟ್ ಅ ಸೇಫ್ ಅಂತ ಅಮ್ಮ ಏನು ಮಾಡ್ತಾರೆ, ಸ್ಕ್ರೀಮ್ಡ್ ಮಾಡ್ತಾರೆ ಅಲ್ವಾ ಮಕ್ಕಳೇ. ನೆಕ್ಸ್ಟ್ ಹಾಗೆ ಅವ್ರೇನು ಮಾಡಿದರು, ಅಮ್ಮನೂ ಕೂಡ ಬೈದರು ಅಂತ. ನೆಕ್ಸ್ಟ್ ಅವ್ರೇನು ಮಾಡಿದರು, ಅಲ್ಲಿ ಅವರೊಬ್ಬರು ಟ್ರಾಲಿ ಮ್ಯಾನನ್ನು ನೋಡ್ತಾರೆ ಅಲ್ವಾ. ಶುಗರ್ ಕೇನ್ ತಳ್ಕೊಂಡು ಹೋಗುವಂಥ ಒಂದು ಗಾಡಿಯನ್ನು ಅವರು ನೋಡ್ತಾರೆ. ಸೊ ಅಲ್ಲಿ ನೋಡಿದಾಗ ಕೂಡ ಅವ್ರಿಗೆ ಆಸೆ ಆಗುತ್ತೆ ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋದಾಗಲೂ ಕೂಡ ಅವ್ರು ಏನಂತ ಬೈತಾರೆ, ಸ್ಕೋಲ್ಡ್ ಮಾಡ್ತಾರೆ, ಗೋ ಅವೇ, ಇಲ್ಲಿಂದ ದೂರ ಹೋಗು ಅಂತ ಕೂಡ ಅವರು ಬೈತಾರೆ. ಟ್ರಾಲಿ ಮ್ಯಾನ್ ಕೂಡ ಬೈತಾರೆ. ನೆಕ್ಸ್ಟ್ ಹಾಗೆ ಅವರು ಇನ್ನೊಂದು ವೇ ಸಿಗುತ್ತೆ, ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಜ್ಯೂಸಿ ಬೈ ಅಂದರೆ ಶುಗರ್ ಕೇನ್ ಜ್ಯೂಸ್ ಮಾಡ್ತಾರಲ್ವಾ. ಎಸ್, ನಿಮ್ಗೆ ಗೊತ್ತಿದ್ದಲ್ಲ ಮಿಷಿನಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡೋದು. ಸೊ ಅಲ್ಲಿಗೆ ಹೋಗ್ತಾರೆ ಮಕ್ಕಳೇ. ಸೊ ಅಲ್ಲಿ ಹೋಗಿನೂ ಕೂಡ ಕೇಳಿದಾಗ ಅವ್ರೇನಂತಾರೆ, ಅವರು ಕೂಡ ಇಶ್ಯೂಡ್ ತುಂಬ ಜೋರಾಗಿ ದಬ್ಬಿಡ್ತಾರೆ, ಅವ್ರನ್ನ ದೂಡ್ತಾರೆ ಅಲ್ವಾ. ಡು ಯು ಹ್ಯಾವ್ ಮನಿ, ನಿನ್ನ ಹತ್ರ ದುಡ್ಡು ಇದೆಯಾ ಅಂತ ಕೇಳಿ ಅವರನ್ನು ದೂಡ್ಬಿಡ್ತಾರೆ ಅಲ್ವಾ. ಸೊ ನೋಡಿ, ಅವರು ಶುಗರ್ ಕೇನ್ ತಿನ್ನಲಿಕ್ಕೆ ಹೇಗೆಲ್ಲ ಪ್ರಯತ್ನ ಪಟ್ಟರು ಅಲ್ವಾ. ಸೊ ಅಲ್ಲಿ ಯಾವುದು ಕೂಡ ಅವರಿಗೆ ಸಕ್ಸಸ್ ಕೊಡಲಿಲ್ಲ, ಅಂದರೆ ಅವರಿಗೆ ಶುಗರ್ ಕೇನ್ ತಿನ್ನಲಿಕ್ಕೆ ಆಗಲೇ ಇಲ್ಲ ಮಕ್ಕಳೇ ಅಲ್ವಾ. ದೆನ್ ಲಾಸ್ಟ್ ವಾಟ್ ಹ್ಯಾಪನ್, ಯು ವ್ಯಾನ್ ಟು ಇಸ್ ಬ್ರದರ್ ಅಲ್ವಾ. ಅವರವರ ಬ್ರದರ್ ಹತ್ರ ಹೋಗ್ತಾರೆ. ಸೊ ಬ್ರದರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ, ಅವರಿಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿಬಿಟ್ಟು ದೆ ಟೇಕ್ ಅ ಸೈಕಲ್, ಇಸಂಟ್ ಇಟ್. ಸೊ ಸೈಕಲನ್ನು ತಗೊಳ್ತಾರೆ ಮಕ್ಕಳೇ. ಅವರು ಸೈಕಲನ್ನು ತಗೊಂಡು ದೆ ಗೋ ಔಟ್ ಆಫ್ ದ ಟೌನಿನ ಹೊರಗಡೆ ಹೋಗ್ತಾರೆ ಮಕ್ಕಳೇ ಅಲ್ವಾ. ಸೊ ಅವರಿರುವಂಥ ಟೌನಿನ ಹೊರಗಡೆ ಹೋದಾಗ ಅವ್ರಿಗೇನಾಯಿತು, ದೇ ಸಾ ಅ tall juicy sugar canes were standing brightly in the field. ಸೊ ಸೈಕಲ್ ರೈಡ್ ಮಾಡ್ಕೊಂಡು ಅವ್ರು ಟೌನಿಂದ ಹೊರಗಡೆ ಹೋದಾಗ ಅವ್ರಿಗೆ ಗ್ರೌಂಡಲ್ಲಿ ಏನು ನೋಡಿದವ್ರು, ಫೀಲ್ಡಲ್ಲಿ ಅಲ್ಲಿ ಬೆಳೆದು ನಿಂತಿರುವಂತಹ ಕಬ್ಬನ್ನು ಅವರು ನೋಡಿದರು. ಅದು ತುಂಬ ಚೆನ್ನಾಗಿ ಬ್ರೈಟಾಗಿ ಜ್ಯೂಸಿಯಾಗಿ ಅದು ನಿಂತಿತ್ತು ಕಬ್ಬಿವು ಅಲ್ವಾ. ಸೊ ಆಮೇಲೆ ಅವ್ರು ಏನು ಮಾಡಿದರು, ಹೋಗಿ ಆ ಕಬ್ಬನ್ನು ಮುರಿದು ಅಲ್ಲಿ ಇರುವಂತಹ ಒಂದು ಟ್ಯೂಬ್ ವೆಲ್ಸಲ್ಲಿ ಅವ್ರು ಏನು ಮಾಡಿದರು, ಆ ಕಬ್ಬನ್ನು ಅವರು ವಾಶ್ ಮಾಡ್ತಾರೆ ಮಕ್ಕಳೇ. ಓಕೆನಾ, ಯಾಕಂದರೆ ಅದ್ರ ಮೇಲೆಲ್ಲ ಬ್ಲ್ಯಾಕ್ ಒಂಥರ ಬೂದಿ ಥರ ಇರುತ್ತಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕ್ಲೀನಾಗಿ ನಾವು ಯಾವುದೇ ಒಂದು ವಸ್ತು ತಿನ್ನೋಕ್ಕಿಂತ ಮುಂಚೆ ನಾವು ವಾಶ್ ಮಾಡಬೇಕು ಅಲ್ವಾ. ಸೊ ವೆನ್ ವಿ ಈಟ್ ಅ ಫ್ರೂಟ್ಸ್ ಆರ್ ಎ ವೆಜಿಟೇಬಲ್ಸ್, ಫಸ್ಟ್ ವಿ ಹ್ಯಾವ್ ಟು ವಾಶ್ ಇಟ್. Okay children, before eating food also we have to wash our hands, and after the food we have to wash our hands ಅಲ್ವಾ. ಸೊ ಅದೇ ರೀತಿ ನಾವು ಏನನ್ನು ಆಹಾರವನ್ನು ನಾವು ತಗೊಳ್ತೀವಲ್ಲ, ಸೊ ಪ್ರತಿಯೊಂದನ್ನು ಕೂಡ ನಾವು ವಾಶ್ ಮಾಡಬೇಕು. ಓಕೆನಾ. ಸೊ ಅದೇ ರೀತಿ ಈ ಬಾಯ್ ಏನು ಮಾಡ್ತಾರೆ, ಆ ಶುಗರ್ ಕೇನನ್ನು ಚೆನ್ನಾಗಿ ವಾಶ್ ಮಾಡ್ತಾರೆ. ಆಮೇಲೆ ಆ ಶುಗರ್ ಕೇನ್ ಹೇಗಿತ್ತು, ದೇ ಮಂಚ್ಡ್ ಆ್ಯಂಡ್ ಚೀವ್ಡ್. ಅವ್ರು ತುಂಬ ಖುಷಿಯಿಂದ ಆ ಶುಗರ್ ಕೇನನ್ನು ಜಗ್ದಿ ಅದರಲ್ಲಿರುವಂಥ ಜ್ಯೂಸನ್ನು ಅವರು ತಗೊಳ್ತಾರೆ ಅಲ್ವಾ ಮಕ್ಕಳೇ. ದ ಶುಗರ್ ಕೇನ್ಸ್ ವರ್ ಸೋ ಜ್ಯೂಸಿ. ಐ ಸ್ಮೈಲ್ಡ್
ದೇರ್ ಈಸ್ ಆಲ್ವೇಸ್ ಅನದರ್ ವೇ. ಸೊ ನೋಡಿ ಅವ್ರು ಹೇಗೆಲ್ಲ ಪ್ರಯತ್ನ ಪಟ್ಟರು ಅಲ್ವಾ ಶುಗರ್ ಕೇನ್ ತಿನ್ನಲಿಕ್ಕೆ, ಆದರೆ ಎಲ್ಲದಲ್ಲೂ ಅವರು ಫೇಲ್ಯೂರ್ ಆದರು. ಲಾಸ್ಟಿಗೆ ಅವ್ರಿಗೆ ಬೇರೆ ಒಂದು ದಾರಿ ಸಿಕ್ತು. ಅವರ ಬ್ರದರ್ ಜೊತೆಗೆ ಹೋಗ್ಬಿಟ್ಟು ಟೌನಿನ ಹೊರಗಡೆ ತನ್ನ ಸೈಕಲ್ ರೈಡ್ ಮಾಡ್ತಾರೆ. ಅಲ್ಲಿರುವಂಥ ಶುಗರ್ ಕೇನನ್ನು ವಾಶ್ ಮಾಡಿ ಅವರು ಶುಗರ್ ಕೇನನ್ನು ಅವರು ತಿಂತಾರೆ ಅಲ್ವಾ ಮಕ್ಕಳೇ. ಎಸ್, ಸೊ ದಿಸ್ ಈಸ್ ಅ ಸ್ಮಾಲ್ ಸ್ಟೋರಿ ರಿಗಾರ್ಡಿಂಗ್ ವೇರ್ ದೇರ್ ಈಸ್ ಅ ವೇ. ಇನ್ನೊಂದು ದಾರಿ ಕೂಡ ನಮಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಮಾರಲ್ ಸ್ಟೋರಿ ಚಿಲ್ಡ್ರನ್. ಓಕೆನಾ? ಸೊ ಡಿಡ್ ಯು ಆಲ್ ಐ ಹೋಪ್ ಯು ಆಲ್ ಕಂಪ್ಲೀಟೆಡ್ ವರ್ಕ್ಶೀಟ್ ನಂಬರ್ 7 ಅಲ್ವಾ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ವರ್ಕ್ಶೀಟ್ ನಂಬರ್ 7 ನಿಮಗೆ ಸೆಂಡ್ ಮಾಡಿದ್ದೆ ಅಲ್ವಾ ಮಕ್ಕಳೇ. ಸೊ ನಾವು ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ವರ್ಕ್ಶೀಟ್ ನಂಬರ್ 5. ಸಿ ಚಿಲ್ಡ್ರನ್, ನಿಮ್ಮ ವರ್ಕ್ ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮಾಡ್ಕೊಂಡ್ರಾ? ಸೊ ಎಲ್ಲರೂ ನಿಮ್ಮ ವರ್ಕ್ ಬುಕ್ ಪೇಜ್ ನಂಬರ್ 5 ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಇಲ್ಲಿರುವಂಥ ಆನ್ಸರ್ಸನ್ನು ನೀವು ನೀಟಾಗಿ ನಿಮ್ಮ ವರ್ಕ್ ಬುಕ್ಕಲ್ಲಿ ಕಂಪ್ಲೀಟ್ ಮಾಡಿ ಮಕ್ಕಳೇ. ಓಕೆನಾ? ಐ ವಿಲ್ ಸೆಂಡ್ ದಿಸ್ ವರ್ಕ್ಶೀಟ್ ಆಫ್ಟರ್ ದ ಕ್ಲಾಸ್. ಕ್ಲಿಯರ್? ನೆಕ್ಸ್ಟ್ ವಿಲ್ ಗೋ ಟು ಅ 4th component, that is grammar. So children, our 4th component is grammar, isn't it? So children, in the previous class we all learned singular plural subject and singular verb agreement ಅಲ್ವಾ ಮಕ್ಕಳೇ. ಸೊ ಎಲ್ಲರಿಗೂ ನೆನಪಿದೆ ಅಲ್ವಾ? ಸೊ ಇನ್ನೊಮ್ಮೆ ನಾವು ಇವತ್ತು ಅದನ್ನು ರಿಕಾಲ್ ಮಾಡ್ಕೊಳ್ಳೋಣ. ಓಕೆನಾ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು. ಓಕೆ ಮಕ್ಕಳೇ? ಸಿ, ಲುಕ್ ಅಟ್ ದಿಸ್. Subject is the person or the thing that we talk about in a sentence. The verb in the sentence, the action that the subject is doing, will change depending on whether the subject is singular or plural. So ನೋಡಿ ಮಕ್ಕಳೇ, ಸೊ ಸಬ್ಜೆಕ್ಟ್ ಅಂದರೆ ದ ಪರ್ಸನ್ ಆರ್ ದ ಥಿಂಗ್. ಆ ಸೆಂಟೆನ್ಸಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತೀವಲ್ಲ, ಸೊ ದಟ್ ವಿ ಕಾಲ್ ಇಟ್ ಆಸ್ ಅನ್ ಸಬ್ಜೆಕ್ಟ್ ಚಿಲ್ಡ್ರನ್. ಓಕೆ? ಆ್ಯಂಡ್ ದ ವರ್ಬ್ ಈಸ್ ಚೇಂಜಿಂಗ್ ವಿತ್ ಎಸ್ ಆ್ಯಂಡ್ ವಿತೌಟ್ ಎಸ್. ಸೊ ಸಿಂಗ್ಯುಲರ್ ಇದ್ದಾಗ ನಾವು ವಿತ್ ಎಸ್ ಅನ್ನು ಆ್ಯಡ್ ಮಾಡ್ತೀವಿ ವರ್ಬಿಗೆ. ವರಾಸ್ ಇನ್ ದ ಪ್ಲೂರಲ್ ವಿ ಆರ್ ರೈಟಿಂಗ್ ದ ವರ್ಬ್ ವಿತೌಟ್ ಎಸ್. ಓಕೆನಾ? ಸೊ ಶಲ್ ವಿ ಸಿ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ದಿಸ್ ಚಿಲ್ಡ್ರನ್? ಸಿ, ದ ಡಾಗ್ ರನ್ಸ್. ದ ಡಾಗ್ ಏನಾಯಿತು? ಸಿಂಗ್ಯುಲರ್ ಸಬ್ಜೆಕ್ಟ್ ಅಲ್ವಾ. ಸೊ ಡಾಗ್ ಅಂದರೆ ಒಂದು, ಡಾಗ್ಸ್ ಅಂದರೆ ಮೋರ್ ದ್ಯಾನ್ ಒನ್ ಆ್ಯನಿಮಲ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ವರ್ಬ್ ಏನಾಯಿತು? ವಿತ್ ಎಸ್ ಆಗತ್ತೆ ಮಕ್ಕಳೇ. ಸೊ ದ ಡಾಗ್ ರನ್ಸ್. ಓಕೆನಾ? ಪ್ಲೂರಲ್ ಸಬ್ಜೆಕ್ಟ್ ಅಲ್ಲಿ ನೋಡಿ, ದ ಡಾಗ್ಸ್ ರನ್. ಇಲ್ಲಿ ನೋಡಿ ಡಾಗ್ಸ್, ದಟ್ ಈಸ್ ಮೋರ್ ದ್ಯಾನ್ ಒನ್ ಡಾಗ್ ಅಲ್ವಾ. ಸೊ ವಿ ಕಾಲ್ ಇಟ್ ಆಸ್ ಪ್ಲೂರಲ್. ಸೊ ದಿಸ್ ಈಸ್ ಆನ್ ಪ್ಲೂರಲ್ ಸಬ್ಜೆಕ್ಟ್. ಸೊ ವರ್ಬಿಗೆ ನಾವು ವಿತೌಟ್ ಎಸ್ ಅನ್ನು ಬರೀತೀವಿ ಮಕ್ಕಳೇ. ಓಕೆನಾ? ಸೊ ಚಿಲ್ಡ್ರನ್, ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಓಕೆ? ಯು ಕ್ಯಾನ್ ಸಿ ಹಿಯರ್ ಇನ್ ದ ಸಿಂಗ್ಯುಲರ್ ಸಬ್ಜೆಕ್ಟ್ ಕಾಜಲ್, ಈ ಆರ್ ಶಿ. ದ ಡಾಗ್ ಆರ್ ದ ಸಿಂಗ್ಯುಲರ್ ಸಬ್ಜೆಕ್ಟ್. when the singular subject we are writing the verb with yes. Plays, plays, plays. Kajal plays, he or she plays, the dog plays. Here I play, you play is in special cases. So singular ಇದ್ದಾಗ ನಾವು I, you ಅದು ಸ್ಪೆಷಲ್ ಕೇಸಸ್ ಮಕ್ಕಳೇ. ಅದು ಪ್ಲೂರಲ್ ಆಗಿನೂ ಕೂಡ ನಾವು ತಗೊಳ್ಬೋದು ಅಥವಾ ಸಿಂಗ್ಯುಲರ್ ಆಗಿನೂ ಕೂಡ ನಾವು ತಗೊಳ್ಬೋದು ಮಕ್ಕಳೇ. ಸೊ ಇನ್ ದ ಸ್ಪೆಷಲ್ ಕೇಸಸ್ ವಿ ಆರ್ ಯೂಸಿಂಗ್ I, you and we children. ಓಕೆನಾ? ಸಾರಿ, ಸಿಂಗ್ಯುಲರ್ ಇದ್ದಾಗ ಐ ಆ್ಯಂಡ್ ಯು ತೊಗೊಳ್ತೀವಿ, ವೆರಾಸ್ ಇನ್ ದ ಪ್ಲೂರಲ್ ಇದ್ದಾಗ ವಿ ಆ್ಯಂಡ್ ಯು ತೊಗೊಳ್ತೀವಿ ಮಕ್ಕಳೇ. ಕ್ಲಿಯರ್? ಪ್ಲೂರಲ್ ಸಬ್ಜೆಕ್ಟಲ್ಲಿ ನೋಡಿ, ಗರ್ಲ್ಸ್, ಗರ್ಲ್ ಅಂದರೆ ಒಂದು ಹುಡುಗಿ, ಗರ್ಲ್ಸ್ ಅಂದರೆ ಮೋರ್ ದ್ಯಾನ್ ಒನ್ ಅಲ್ವಾ ಮಕ್ಕಳೇ. ಸೊ ಇಲ್ಲಿ ವರ್ಬ್ ಏನಾಗುತ್ತೆ? ವಿತೌಟ್ ಎಸ್. ಓಕೆನಾ? ಗರ್ಲ್ಸ್ ಪ್ಲೇ, ದೇ ಪ್ಲೇ. ಓಕೆ ಚಿಲ್ಡ್ರನ್? ಸೊ ಓಪನ್ ಯುವರ್ ವರ್ಕ್ಶೀಟ್ ನಂಬರ್ 10 ಚಿಲ್ಡ್ರನ್. ವರ್ಕ್ಶೀಟ್ ನಂಬರ್ 10 ಓಪನ್ ಮಾಡ್ಕೊಳ್ಳಿ ಎಲ್ಲರೂ. So now I am going to give 1 minute time. Just open it fast. Yes children, open ಮಾಡಿದ್ರಲ್ವಾ? ನಾವು ಇಲ್ಲಿ ನೋಡಿ ವರ್ಕ್ಶೀಟ್ ನಂಬರ್ 10 ಅಲ್ಲಿ ನಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ ಅಲ್ವಾ. ಸಿ, ಸರ್ಕಲ್ ದ ಕರೆಕ್ಟ್ ವರ್ಬ್ ಇನ್ ದ ಸೆಂಟೆನ್ಸ್ ಬಿಲೋ. ಸೊ ಇಲ್ಲಿ ನಮಗೆ 6 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಕರೆಕ್ಟಾಗಿರುವಂತಹ ವರ್ಬ್ಸನ್ನು ನಾವು ಸರ್ಕಲ್ ಮಾಡಬೇಕು ಮಕ್ಕಳೇ. ಓಕೆ? ಸಿ, ಯು ಕ್ಯಾನ್ ಸಿ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ವರ್ಬು ಎಸ್ ಅನ್ನು ಆ್ಯಡ್ ಮಾಡ್ತೀವಿ. ಪ್ಲೂರಲ್ ಇದ್ದಾಗ ವಿತೌಟ್ ಎಸ್ ಅನ್ನು ನಾವು ವರ್ಬನ್ನು ಬರಿತೀವಿ ಮಕ್ಕಳೇ. ಓಕೆನಾ? ಸೊ ನೋಡಿ, ರಾಮನ್. ಸೊ ಇಟ್ ಇಸ್ ಆನ್ ಸಿಂಗ್ಯುಲರ್. ಸೊ ಅಲ್ಲಿಗೆ ವರ್ಬ್ ಏನಾಗಬೇಕು? ವಿತ್ ಎಸ್ ಆಗಬೇಕು. ದಟ್ ಈಸ್ ಓಪನ್ಸ್. ಓಕೆನಾ ಮಕ್ಕಳೇ? ಯು ಅದೇ ಸಿಂಗ್ಯುಲರ್ ಸಬ್ಜೆಕ್ಟು. ಸೊ
that may be a singular or a plural in the special cases, isn't it children? So you ಒಬ್ರಿಗೆ ಹೇಳ್ಬೋದು ಅಥವಾ ಇಬ್ರಿಗೆ ಹೇಳ್ಬೋದು ಅಲ್ವಾ. ಸೊ ದಟ್ ಈಸ್ ಪ್ಲೂರಲ್. ಸೊ ಯು ಹ್ಯಾವ್ ಟು ಸರ್ಕಲ್ ಟು ದ ವರ್ಬ್ ವಿತೌಟ್ ಎಸ್. ಓಕೆನಾ. ದ ಮೌಸ್ ಈಟ್ಸ್, ಮೌಸ್ ಅಂದರೆ ಒನ್ನು, ಅಲ್ಲಿಗೆ ಈಟ್ಸು ಎಸ್ ಆ್ಯಡ್ ಮಾಡಬೇಕು ವರ್ಬಿಗೆ, ಅಲ್ಲಿಗೆ ಈಟ್ಸ್ ಇಸ್ ದ ಆನ್ಸರ್ ಚಿಲ್ಡ್ರನ್. ಐ ಇಟ್ ದ ಬಾಲ್, ಐ ಈಸ್ ಆನ್ ಸಿಂಗ್ಯುಲರ್ ಆರ್ ಅ ಪ್ಲೂರಲ್, ಎರಡು ಕೂಡ ನಮಗೆ ಸ್ಪೆಷಲ್ ಕೇಸಸಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಲ್ವಾ. ಸೊ ವಿ ಹ್ಯಾವ್ ಟು ರೈಟ್ ವಿತೌಟ್ ಎಸ್. ವಿ ವಾಕ್, ವಿ ಅಂದರೆ ಮೋರ್ ದ್ಯಾನ್ 2 persons, ಸೊ ಮೋರ್ ದ್ಯಾನ್ 1 person. ಸೊ ವಾಕಿಗೆ ನಾವು ಸರ್ಕಲ್ ಮಾಡಬೇಕು, ದಟ್ ಈಸ್ ವಿತೌಟ್ ಎಸ್. ಮೈ ಮಾಮ್ ಆ್ಯಂಡ್ ಐ ಲವ್ ಆರ್ ಲವ್ಸ್ ಆರ್ ಲವ್ ಟು ಕುಕ್. ಸೊ ಮಾಮ್ ಏನಾಯಿತು ಮಕ್ಕಳೇ, ಸೊ ಅಲ್ಲಿಗೆ ಒಬ್ಬರಿಗೆ ಇಬ್ಬರಿಗೆ ಅಥವಾ ಎಲ್ಲರಿಗೂ ಹೇಳ್ಬೋದಲ್ವ ನಾವು ಮಾಮ್ ಅಂತ. ಸೊ ಇಲ್ಲೇನಾಯಿತು, ಲವ್ ಈಸ್ ಆ್ಯಂಡ್ ನೀವು ಸರ್ಕಲ್ಲು ಲವ್ಗೆ ಮಾಡಬೇಕು ಮಕ್ಕಳೇ. ಓಕೆನಾ. ನೆಕ್ಸ್ಟ್, ರೈಟ್ ಅ ಸೆಂಟೆನ್ಸ್ ಇನ್ ದ ಬಿಲೋ ಈಚ್ ಇಮೇಜ್ ಟು ಡಿಸ್ಕ್ರೈಬ್ ದ ಆ್ಯಕ್ಷನ್ ಆಫ್ ದ ಕ್ಯಾರೆಕ್ಟರ್. ಸೊ ಇಲ್ಲಿ ನಿಮಗೆ ಕ್ಯಾರೆಕ್ಟರ್ಸ್ ನೋಡ್ತಾ ಇದ್ದೀರಲ್ಲ, ಆ್ಯಕ್ಷನ್ ಹೇಗೆ ಡಿಸ್ಕ್ರೈಬ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಅ ಸೆಂಟೆನ್ಸ್. ಯು ಕ್ಯಾನ್ ಸಿ ದ ಫ್ರಾಗ್ ಈಸ್ ಜಂಪಿಂಗ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ರೈಟ್ ದ ಫ್ರಾಗ್ ಜಂಪ್ಸ್ ಇನ್ ಟು ದ ಪಾಂಡ್. ಬರ್ಕೊಳ್ಳಿ ಮಕ್ಕಳೇ, ದ ಫ್ರಾಗ್ ಜಂಪ್ಸ್ ಇನ್ ಟು ದ ಪಾಂಡ್. ಆಯಿತಾ. ನೆಕ್ಸ್ಟ್, ಬಿ ದ ಗರ್ಲ್ ಸ್ವೀಪ್ಸ್ ದ ಫ್ಲೋರ್. The girl sweeps the floor. Third one, they play a game. They play a game. And the fourth one, the girl kicks the ball. Heli makle, the girl kicks the ball. ಓಕೆನಾ. ಸೊ ಇದನ್ನು ನೀವು ಬರ್ಕೊಂಡಿದ್ದಂದರೆ ಪರವಾಗಿಲ್ಲ, ನಾನು ನಿಮಗೆ ಆಮೇಲೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಆಫ್ಟರ್ವರ್ಡ್ಸ್ ಆಲ್ಸೋ ಯು ಕ್ಯಾನ್ ರೈಟ್ ಇಟ್ ಚಿಲ್ಡ್ರನ್. ಕ್ಲಿಯರ್? ಸೊ ದೆನ್ ಅಗೇನ್ ಟರ್ನ್ ಯೋರ್ ಪೇಜ್, ಓಪನ್ ದ ಪೇಜ್ ನಂಬರ್ 13, ವರ್ಕ್ಶೀಟ್ ನಂಬರ್ 13 ಅನ್ನು ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲೂ ಕೂಡ ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ ಅಲ್ವಾ ಮಕ್ಕಳೇ. ಸೊ ನೋಡಿ, ನೀವು ಇಲ್ಲಿ ಕ್ಲೀನಾಗಿ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ನೀವು ಇಲ್ಲಿ ಬರಿಬೋದು ಮಕ್ಕಳೇ. ಓಕೆನಾ. ಫಿಲ್ ಇನ್ ದ ಟೇಬಲ್ ಬಿಲೋ. ವರ್ಬ್ ಟಾಕ್ ಇದೆ ಇಲ್ಲಿ. ಸೊ ಟಾಕ್ ಸಿಂಗ್ಯುಲರ್ ಇದ್ದಾಗ ನಾವು ವಿತ್ ಎಸ್ಸು, ಪ್ಲೂರಲ್ದಾಗ ವಿತೌಟ್ ಎಸ್ ಅಲ್ವಾ. ಸೊ ಅದನ್ನು ನಾವು ನೀಟಾಗಿ ನಾವಿಲ್ಲಿ ಬರಿಬೇಕು ಮಕ್ಕಳೇ. ಸೊ ಇಲ್ಲಿ ನಮಗೆ 2 verbs ಇದೆ, ಆ್ಯಕ್ಷನ್ ವರ್ಡ್ ಇದೆ, ಒಂದು ಟಾಕ್ ಆ್ಯಂಡ್ ಡ್ರಿಂಕ್. So we have to fill this children. Clear? And also we are having circle the correct verb in the sentence. So ನಾವು ಲಾಸ್ಟ್ ಆಗಲೇ ನಾವು ವರ್ಕ್ಶೀಟ್ ನಂಬರ್ 10 ಅಲ್ಲಿ ಸಾಲ್ವ್ ಮಾಡಿದ್ವಲ್ಲ. ಸೊ ಅದೇ ರೀತಿ ಸೊ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಸೊ ಇಲ್ಲೂ ಕೂಡ ನಾವು ಇಲ್ಲಿ ಕೊಟ್ಟಿರ್ತಾರೆ ಕರೆಕ್ಟ್ ವರ್ಬ್ ವಿತ್ ಎಸ್ ವಿತೌಟ್ ಎಸ್. ಸೊ ನಾವು ಸಬ್ಜೆಕ್ಟನ್ನು ನೋಡಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ವಿತ್ ಎಸ್ ಅನ್ನು ಆ್ಯಡ್ ಮಾಡಬೇಕು. ವೆನ್ ದ ಸಬ್ಜೆಕ್ಟ್ ಇಸ್ ಪ್ಲೂರಲ್ ವಿ ಹ್ಯಾವ್ ಟು ರೈಟ್ ವಿತೌಟ್ ಎಸ್. ಓಕೆನಾ ಮಕ್ಕಳೇ? ಎಸ್. ಸೊ ಚಿಲ್ಡ್ರನ್, ನಾವು ವಿ ಆರ್ ಇನ್ ದ ಲಾಸ್ಟ್ ಕಾಂಪೊನೆಂಟ್, ದಟ್ ಈಸ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಕ್ಸ್ಪ್ರೆಷನ್ ಚಿಲ್ಡ್ರನ್. ಓಕೆನಾ. ಸೊ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಎಕ್ಸ್ಪ್ರೆಷನ್ ಹೆಲ್ಪ್ ಯು ಟು, ನಿಮಗೆ ನೀವೇ ಆಗಿರುವಂಥ ಒಂದು ಸ್ಟೋರಿಯನ್ನು ನೀವೇ ನರೇಟ್ ಮಾಡಿ ಬರಲಿಕ್ಕೆ ನಿಮಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಅಲ್ವಾ ಮಕ್ಕಳೇ, ಈ ಒಂದು ಕಾನ್ಸೆಪ್ಟು. ಸೊ ಇಲ್ಲಿ ನಿಮ್ಮ SR7 ನೀವು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಇದನ್ನು ರೀಡ್ ಮಾಡಲಿಕ್ಕೆ ಹೇಳಿದ್ದೆ ಅಲ್ವಾ ಮಕ್ಕಳೇ. ಸೊ ಎಲ್ಲರೂ ರೀಡ್ ಮಾಡಿದ್ದೀರಾ? ಎಸ್. ಸೊ ಇಲ್ಲಿ ಏನಾಯಿತು, ಕ್ಯಾರೆಕ್ಟರ್ಸ್ ಮಕ್ಕಳೇ, ಕ್ಯಾರೆಕ್ಟರ್ಸ್ ಅಫೆಕ್ಟೆಡ್ ಇನ್ ದ ಈವೆಂಟ್ಸ್. ಸೊ ವಾಟ್ ಹ್ಯಾಪನ್ಡ್ ಅಟ್ ದ ಎಂಡ್? At the end of the story, the boy was eating or chewing sugar cane. ಅಲ್ವಾ. ಲಾಸ್ಟಿಗೆ ಅವ್ರು ಏನು ಮಾಡಿದ್ರು, ಅವ್ರಿಗೆ ಶುಗರ್ ಕೇನ್ ಸಿಕ್ತು. ಆ ಶುಗರ್ ಕೇನನ್ನು ಅವರು ಚೀವ್ ಮಾಡಿದ್ರು, ಹಾಗದೇ ತಿಂದರು ಅಲ್ವಾ ಮಕ್ಕಳೇ. ಸೊ ವಿಚ್ ಕ್ಯಾರೆಕ್ಟರ್ ಅಫೆಕ್ಟೆಡ್ ದ ಎಂಡ್ ಆಫ್ ದ ಸ್ಟೋರಿ? ದ ಬಾಯ್ಸ್ ಆ್ಯಕ್ಷನ್ ಅಫೆಕ್ಟೆಡ್ ದ ಎಂಡ್ ಆಫ್ ದ ಸ್ಟೋರಿ. ಸೊ ಅವರು ಒಂದು ಆ್ಯಕ್ಷನ್ ಮಾಡಿದರು ಅಲ್ವಾ. ಏನು ಮಾಡಿದ್ರು ಹೇಳ್ರಿ, ಅವರು ಸೈಕಲನ್ನು ರೈಡ್ ಮಾಡ್ಕೊಂಡು ಹೋಗಿ ಅವರು ಅಲ್ಲಿರುವಂಥ ಶುಗರ್ ಕೇನನ್ನು ಟೌನಿಂದ ಹೊರಗಡೆ ಅವ್ರು ಸೈಕಲ್ ರೈಡ್ ಮಾಡಿ ಅಲ್ಲಿ ಬೆಳೆದು ನಿಂತಿರುವಂಥ ಶುಗರ್ ಕೇನನ್ನು ಅವ್ರು ಏನು ಮಾಡಿದರು, ತಿಂದರು ಅಲ್ವಾ ಮಕ್ಕಳೇ. ವಾಟ್ ಆ್ಯಕ್ಷನ್ ಡಿಡ್ ದ ಕ್ಯಾರೆಕ್ಟರ್ ಟೇಕ್? ಸೊ ಅಲ್ಲಿ ಏನು ಆ್ಯಕ್ಷನನ್ನು ಮಾಡಿದ್ರು ಹೇಳಿ? ದ ಬಾಯ್ ಸೈಕಲ್ಡ್ ಔಟ್ ಆಫ್ ಟೌನ್ ಟು ದ ಶುಗರ್ ಕೇನ್ ಫೀಲ್ಡ್ ಅಲ್ವಾ. ಶುಗರ್ ಕೇನ್ ಫೀಲ್ಡಿಗೆ ಅವರು ಸೈಕಲಲ್ಲಿ ಹೋದರು, ಹೋಗಿ ಅಲ್ಲಿ ಶುಗರ್ ಕೇನನ್ನು ಅವರು ತಿಂದರು ಅಲ್ವಾ ಮಕ್ಕಳೇ. ವಾಶ್ ಮಾಡಿ ತಿಂದರು ಅಲ್ವಾ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ದ ಕ್ಯಾರೆಕ್ಟರ್ ಹ್ಯಾವ್ ನಾಟ್ ಟೇಕನ್ ದೋಸ್ ಆ್ಯಕ್ಷನ್? ಸೊ ಇಫ್ ದ ಕ್ಯಾರೆಕ್ಟರ್ ಹ್ಯಾಡ್ ನಾಟ್ ಟೇಕನ್ ದ ಆ್ಯಕ್ಷನ್ ಆಫ್ ಸೈಕ್ಲಿಂಗ್ ಔಟ್ ಆಫ್ ಟೌನ್ ಈ ವುಡ್ ನಾಟ್ ಗಾಟನ್ ದ ಶುಗರ್ ಕೇನ್ ಅಲ್ವಾ. ಸೊ ಅವ್ರು ಹೋಗಲೇ ಇಲ್ಲ ಅಂದರೆ ಏನಾಗ್ತಿತ್ತು, ಅವ್ರಿಗೆ ಶುಗರ್ ಕೇನ್ ಸಿಗ್ತಾನೇ ಇರಲಿಲ್ಲ ಅಲ್ವಾ. ಅವ್ರು ಅದನ್ನು ಟೇಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಸೈಕಲನ್ನು ತೊಗೊಂಡು ಹೋಗ್ತಾರೆ. ಸೊ ಅವರಲ್ಲಿರುವಂಥ ಶುಗರ್ ಕೇನನ್ನು ತಿಂತಾರೆ ಅಲ್ವಾ ಮಕ್ಕಳೇ.
Yes, I hope children you all enjoyed today's class. So shall we recall once again, children? So we learned in the phonics session a sound, isn't it, children? A I makes the sound a sound, alva? So in the whole words we learned 3 new whole words, isn't it, children? Do, ate and soon, alva? So in the writing and reading and listening comprehension, so once again we recall the story where there is always a way, alva? So ಇನ್ನೊಮ್ಮೆ ಆ ಸ್ಟೋರಿನ ನಾವು ರಿಕಾಲ್ ಮಾಡ್ಕೊಂಡ್ವಿ, ಹಾಗೆ ಅದರಲ್ಲಿ ಇರುವಂಥ ವರ್ಕ್ಶೀಟ್ ನಂಬರ್ 5 ಅನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ, ಅಲ್ವಾ? ನೆಕ್ಸ್ಟ್ ಇನ್ ದ ಗ್ರಾಮರ್ ಸೆಷನ್ ವಿ ಲರ್ನ್ ಅಗೇನ್ once again recall the subject verb agreement, whereas in the ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ವಿತ್ ಎಸ್ ಅನ್ನು ಆ್ಯಡ್ ಮಾಡ್ತೀವಿ ವರ್ಬಿಗೆ. ಇನ್ ದ ಪ್ಲೂರಲ್ ಸಬ್ಜೆಕ್ಟ್ ವಿ ಆರ್ ರೈಟಿಂಗ್ ವಿತೌಟ್ ಎಸ್ ದ ವರ್ಬ್, isn't it? And also we solved some worksheets regarding that subject verb agreement, alva makle? Then in the last component, writing and speaking expression, we saw once again there is a way, alva? There is always a way. ಇನ್ನೊಂದ್ಸಲ ಶಾರ್ಟ್ ಸ್ಟೋರಿನ ನೋಡಿದ್ವಿ, ಅದರಲ್ಲಿರುವಂಥ ಸ್ಟೋರಿ ಇವೆಂಟನ್ನು ನಾವು ನೋಡಿದ್ವಿ, ಅಲ್ವಾ ಮಕ್ಕಳೇ? Yes, thank you children.